ಎಲ್ರು ಬಂದು ವಾಚ್ ಮಾಡಿ. ಎಲ್ಲ ಚೆನ್ನಾಗಿದೆ. ಕಾವೇರಿ ಬಗ್ಗೆ ಒಂದು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಭಾರಿ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಹೀರೋ ಬಗ್ಗೆ ಏನನ್ಸುತ್ತೆ? ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆಕ್ಟಿಂಗ್ ಸೂಪರ್. ಹಳೆ ಆಕ್ಟರ್ಸ್ ತುಂಬಾ ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಅವರು ತುಂಬಾ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಔಟ್ಫುಲ್ ಆಗಿದೆ, ಎಲ್ಲ ತುಂಬಾ ಖುಷಿ ಆಗೈತೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಎಲ್ರು ಮಿಸ್ ಮಾಡಬೇಡಿ, ವಾಚ್ ಮಾಡಿ ಮೂವಿನ. ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಬಟ್ ಈಗ ಸರ್ಕಾರದ ಹಣನ ಹೆಂಗ್ ಪೋಲ್ ಮಾಡ್ತಾರ, ರಾಜಕೀಯ ವ್ಯಕ್ತಿಗಳು ದುರುಪಯೋಗ ಹೆಂಗ್ ಮಾಡ್ತಾರ, ಹೆಂಗ್ ಈ ಸರ್ಕಾರದ ಧ್ವನಿ ಎತ್ತಿದ್ರೆ ಅವ್ರನ್ನ ಹೆಂಗ್ ಮಟ್ಟ ಹಾಕ್ತಾರ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ತುಂಬಾ ಜನಾರ್ದನ್ ಅವರು ಡೈರೆಕ್ಷನ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಇಟ್ಕೊಂಡು ಬಹಳ ಉತ್ತಮವಾದಂತ ಸಮಾಜಕ್ಕೆ ಮೆಸೇಜ್ ಅನ್ನು ಕೊಟ್ಟಿದ್ರೆ ಪ್ರತಿಯೊಬ್ಬ ಸಾರ್ವಜನಿಕರು ಇದನ್ನ ನೋಡ್ಲೇಬೇಕು. ನೋಡಿದ್ರೆ ಇವಾಗಿನ ಸತ್ಯಾಂಶ ಏನು ಅಂತ ಹೇಳಿ ಜನಕ್ಕೆ ಗೊತ್ತಾಗ್ತದೆ. ಥ್ಯಾಂಕ್ ಯು. ಇದು ಬಂದು ನಿಮ್ಮಂತ ಪತ್ರಕರ್ತರಿಗೆ ಮೇನ್ ನೀವು ನೋಡ್ಬೇಕು ಈ ಮೂವಿಗಳು. ಈ ಮೂವಿ ನೀವು ನೋಡ್ಬೇಕು, ಯಾಕೆ ನಿಮ್ ಜೊತೆ ಸೇಫ್ ಇಲ್ವಲ್ಲ. ಮತ್ತೆ ಒಂದು ಅನೇಕ ಕಟ್ಟ ಬಗ್ಗೆ ಕರ್ನಾಟಕದಲ್ಲಿ ನಮ್ಮ ವಿಶ್ವೇಶ್ವರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿದೆ ಸರ್. ಮೂವಿ ಮಾತ್ರ ಆಸಮ್ ಆಗಿದೆ, ಖುಷಿ ಆಯ್ತು. ಎಲ್ರು ಬಂದು ವಾಚ್ ಮಾಡಿ. ಎಲ್ಲ ಚೆನ್ನಾಗಿದೆ. ಕಾವೇರಿ ಬಗ್ಗೆ ಒಂದು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಭಾರಿ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಹೀರೋ ಬಗ್ಗೆ ಏನನ್ಸುತ್ತೆ? ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆಕ್ಟಿಂಗ್ ಸೂಪರ್. ಹಳೆ ಆಕ್ಟರ್ಸ್ ತುಂಬಾ ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಅವರು ತುಂಬಾ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಔಟ್ಫುಲ್ ಆಗಿದೆ, ಎಲ್ಲ ತುಂಬಾ ಖುಷಿ ಆಗೈತೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಎಲ್ರು ಮಿಸ್ ಮಾಡಬೇಡಿ, ವಾಚ್ ಮಾಡಿ ಮೂವಿನ. ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಬಟ್ ಈಗ ಸರ್ಕಾರದ ಹಣನ ಹೆಂಗ್ ಪೋಲ್ ಮಾಡ್ತಾರ, ರಾಜಕೀಯ ವ್ಯಕ್ತಿಗಳು ದುರುಪಯೋಗ ಹೆಂಗ್ ಮಾಡ್ತಾರ, ಹೆಂಗ್ ಈ ಸರ್ಕಾರದ ಧ್ವನಿ ಎತ್ತಿದ್ರೆ ಅವ್ರನ್ನ ಹೆಂಗ್ ಮಟ್ಟ ಹಾಕ್ತಾರ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ತುಂಬಾ ಜನಾರ್ದನ್ ಅವರು ಡೈರೆಕ್ಷನ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಇಟ್ಕೊಂಡು ಬಹಳ ಉತ್ತಮವಾದಂತ ಸಮಾಜಕ್ಕೆ ಮೆಸೇಜ್ ಅನ್ನು ಕೊಟ್ಟಿದ್ರೆ ಪ್ರತಿಯೊಬ್ಬ ಸಾರ್ವಜನಿಕರು ಇದನ್ನ ನೋಡ್ಲೇಬೇಕು. ನೋಡಿದ್ರೆ ಇವಾಗಿನ ಸತ್ಯಾಂಶ ಏನು ಅಂತ ಹೇಳಿ ಜನಕ್ಕೆ ಗೊತ್ತಾಗ್ತದೆ. ಥ್ಯಾಂಕ್ ಯು.